ನಮಸ್ಕಾರ ಎಂ ಪವರ್ ನ್ಯೂಸ್ಗೆ ಸ್ವಾಗತ. ನಾನು ಸುನಿಲ್ ಹೊಸಕೋಟಿ. ಕೋಲಾರ ತಾಲೂಕು ಬೈರಸಂದ್ರ ಗ್ರಾಮ ನರಸಾಪುರ ಹೋಬಳಿಯಲ್ಲಿ ಕಳೆದ ಭಾನುವಾರ ರಾತ್ರಿ ಜಡೆ ಮುನೇಶ್ವರ ದೇವಸ್ಥಾನದಲ್ಲಿ ಕಳ್ಳತನವಾಗಿದೆ. ಸುಮಾರು 3 ಲಕ್ಷ ಬೆಲೆ ಬಾಳುವ ಚಿನ್ನದ ತಾಳಿ ಕದ್ದು ಕದಿಮರು ಪರಾರಿಯಾಗಿದ್ದಾರೆ. ಈ ಸಂಬಂಧ ವೇಮಗಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬೈರಸಂದ್ರ ಗ್ರಾಮ ನರಸಾಪುರ ಹೋಬಳಿ ಕೋಲಾರ ತಾಲೂಕು ದಿನಾಂಕ 5/4/2026 ಭಾನುವಾರ ರಾತ್ರಿ ಬೈರಸಂದ್ರ ಗ್ರಾಮದ ಸಪ್ತ ಮಾತೃಕ ಸಮೇತ ಜಡೆ ಮುನೇಶ್ವರ ದೇವಾಲಯದಲ್ಲಿ ಕಳ್ಳತನವಾಗಿರುತ್ತದೆ. 7 ಮಾತೃಕೆಯರ ದೇವರ ಕತ್ತಿನಲ್ಲಿ ಸುಮಾರು 3 ಲಕ್ಷ ಬೆಲೆ ಬಾಳುವ ಚಿನ್ನದ ತಾಳಿಗಳನ್ನು ಕದ್ದು ಪರಾರಿಯಾಗಿರ್ತಾರೆ. ಈ ವಿಚಾರ ತಿಳಿದು ಪ್ರೇಮ್ ಕುಮಾರ್ ಎಂಬುವವರು ಘಟನಾ ಸ್ಥಳಕ್ಕೆ ಬಂದು ನೋಡಿ ಕಳ್ಳತನವಾಗಿರುವುದನ್ನು ದೃಢಪಡಿಸಿಕೊಂಡು ಪೊಲೀಸ್ ಇಲಾಖೆಯ ಹೆದ್ದಾರಿ ಗಸ್ತು ಪೊಲೀಸರ ಸಹಾಯವಾಣಿ ಸಂಖ್ಯೆ 112ಕ್ಕೆ ಕರೆ ಮಾಡಿ ವಿಷಯ ತಿಳಿಸಿರುತ್ತಾರೆ. ಪೊಲೀಸ್ ಅಧಿಕಾರಿಗಳು ಕಳ್ಳತನ ಆಗಿರುವುದನ್ನು ಪರಿಶೀಲಿಸಿ ಸ್ಥಳೀಯ ವೇಮಗಲ್ ಠಾಣೆಗೆ ಮಾಹಿತಿ ನೀಡಿರುತ್ತಾರೆ. ತದನಂತರ ವೇಮಗಲ್ ಉಪನಿರೀಕ್ಷಕರಾದಂತಹ ಸುನೀತ್ ದೇವಿ ಅವರು ಸ್ಥಳ ಮಹಜರು ಮಾಡಿ ಡಾಗ್ ಸ್ಕ್ವಾಡ್ ಹಾಗೂ ಬೆರಳಚ್ಚು ವಿಭಾಗದ ತಜ್ಞರಿಂದ ಪರಿಶೀಲಿಸಿ ಕಾನೂನು ರೀತಿಯ ತನಿಖೆ ಮಾಡಿ ಕಳ್ಳರನ್ನ ಹಿಡಿಯುವ ಭರವಸೆಯನ್ನ ಕೊಟ್ಟಿರುತ್ತಾರೆ. ಉಪನಿರೀಕ್ಷಕರು ಮಾತನಾಡಿ ಉಪನಿರೀಕ್ಷಕರಾದ ಸುನೀತ್ ದೇವಿ ಅವರು ಈ ಬಗ್ಗೆ ಮಾತನಾಡಿ ಆದಷ್ಟು ಬೇಗ ದೇವಾಲಯದಲ್ಲಿ ಕಳ್ಳತನ ಕೃತ್ಯ ಮಾಡಿರುವುದನ್ನು ಪತ್ತೆ ಮಾಡಿ ಕಾನೂನು ರೀತಿ ಕ್ರಮ ಕೈಗೊಳ್ಳುತ್ತೇವೆ ಎಂದು ತಿಳಿಸಿದ್ದಾರೆ. ಸರ್, ಇದು ಬೈರಸಂದ್ರ ಗ್ರಾಮ, ಕೋಲಾರ ತಾಲೂಕು, ಕೋಲಾರ ಜಿಲ್ಲೆ. ರಾತ್ರಿ ನಾವು 7 ಗಂಟೆಗೆ ಬಂದಿದ್ರೆ ಎಲ್ಲ ಓಡಾಡ್ಕೊಂಡು ರಾತ್ರಿ ಸಮಯದಲ್ಲಿ ಆಗಿರೋದು. ಯಾವ ಸಮಯದಲ್ಲಿ ನಮಗೆ ಗೊತ್ತಿಲ್ಲ ಸರ್. ನಿಮ್ಗೆ ಯಾವಾಗ ಗೊತ್ತಾಯಿತು ಸರ್? ಬೆಳಗ್ಗೆ ನಮ್ಮ ಅಣ್ಣ ಇಲ್ಲಿ ಬಂದು ವಾಕ್ ಬರ್ತೀವಿ ನಾವು ಬೆಳಗ್ಗೆ ಡೈಲಿ ದೇವಸ್ಥಾನ ಹತ್ರ ಬಂದು ನೋಡಿದಾಗ ನಮ್ಗೆ ಗೊತ್ತಾಗಿತ್ತು ಸರ್. ಇದು ಏನೇನು ಹೋಗಿದೆ ಸರ್ ದೇವರ ಹೆಣ್ಣು ದೇವರ ಮೇಲೆ ವಸ್ತುಗಳ ಹಾಕ್ಬಾರ್ದು. ಬೆಲೆ ಬಾಳ ಹಾಕ್ಬೇಕು ಅಂದರೆ ಅದನ್ನ ಕಾವಲಿಡ್ಬೇಕಾಗತ್ತೆ. ನಾವೆಲ್ಲ ಬಂದು ದೇವಸ್ಥಾನ ಮುಂದೆ ಕಾವಲಿಡೋಕ್ಕಾಗಲ್ಲ. ಈಗ ಕಳ್ಳರು ಮನೆ ಬೀಗ ಹೊಡೆದು ಕಳ್ತನ ಮಾಡ್ಕೊಂಡು ಹೋಗ್ತಾರೆ. ಅದಕ್ಕೋಸ್ಕರ ದೇವಸ್ಥಾನ ಎಲ್ಲ ದೂರದಲ್ಲಿ, ಹಳ್ಳಿಯಲ್ಲಿ, ಊರಲ್ಲಂತೂ ಕಟ್ಟಲ್ಲ, ಎಲ್ಲ ದೂರದಲ್ಲಿ ಹಳ್ಳಿಗಳಲ್ಲಿ ಕಟ್ಟಿರ್ತಾರೆ. ಅದಕ್ಕೋಸ್ಕರ ದಯವಿಟ್ಟು ಎಲ್ರಿಗೂ ತಿಳಿಸ್ಬೇಕಂದ್ರೆ ಯಾವುದು ತಾಳಿ, ಬಂಗಾರದ ರೋಲ್ಡ್ಗಳು ತಾಳಿ ಹಾಕಿದ್ರೆ ಪರವಾಗಿಲ್ಲ, ಬಂಗಾರ ದೇವರು ಏನು ಕೇಳೋದಿಲ್ಲ. ಬಂಗಾರ ತಾಳಿ, ಬೆಳ್ಳಿ ವಸ್ತು ಹಾಕಿದ್ರೆ ಅದನ್ನು ಕ್ಷೇಮವಾಗಿ ಕಾಪಾಡೋ ಜವಾಬ್ದಾರಿ ನಮ್ದಿರುತ್ತೆ. ಅದರಿಂದ ಯಾವುದು ಬೆಲೆ ಬಾಳೋ ವಸ್ತುಗಳನ್ನ ಹಾಕಬೇಡಿ ಅಂತ ನನ್ನ ಅಭಿಪ್ರಾಯ. ಇದನ್ನು ಆದಷ್ಟು ಮಟ್ಟಿಗೆ ನಾವು ಪತ್ತೆ ಮಾಡ್ತೀವಿ. ಫಿಂಗರ್ ಪ್ರಿಂಟ್ಸು ಬಂದಿದೆ, ಅದನ್ನೆಲ್ಲ ಏನಾದ್ರು ಮಾರ್ಕಿದ್ರೆ ತೊಗೊತೀವಿ. ಅದರಿಂದ ದಯವಿಟ್ಟು ಮುಂದೆ ಈ ರೀತಿ ಆಗಬಾರ್ದು ಅಂತ ನನ್ನ ಕೋರಿಕೆ. ಎನ್ ಶ್ರೀನಿವಾಸ್, ಎಂ ಪವರ್ ನ್ಯೂಸ್, ಕೋಲಾರ. ಇದಿಷ್ಟು ಇವತ್ತಿನ ಸುದ್ದಿಗಳು. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾರೆ ಎಂ ಪವರ್ ನ್ಯೂಸ್. ಸುದ್ದಿ ಸಮರಕ್ಕೆ ಸಿದ್ಧ. ನಮಸ್ಕಾರ.